ಹಾಯ್ ಎಲ್ರಿಗೂ, ನಾವಿವತ್ತು ಬಂದಿರೋದು ಅಯ್ಯಪ್ಪ ಸ್ವಾಮಿ ಕೆಂಡೋತ್ಸವ ಎಲ್ಲಿ ಅಂತ ಅಂದರೆ ಕೃಷ್ಣಾಪುರ ಹ್ಯಾಂಡ್ ಪೋಸ್ಟಿಂದ ಮುಂದೆ ಬರುತ್ತೆ. ಡಿಸೆಂಬರ್ 31 ಶಬರಿ ಯಾತ್ರೆ ಇರುತ್ತೆ. ಹಾಗಾಗಿ ಅದ್ರ ಹಿಂದಿನ ದಿನ ಕೆಂಡ ಸೇವೆ, ಅಪ್ಪಂ ಸೇವೆ ಮತ್ತು ತ್ರಿಶೂಲ ಸೇವೆ ಇರುತ್ತೆ. ನಾವು ಅದಕ್ಕೋಸ್ಕರ ನೈಟ್ ಬಂದಿದ್ವಿ ನೋಡೋಣ ಅಂತ. ಅಂದರೆ ಇಲ್ಲಿ ಈ ಸನ್ನಿಧಿಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ತುಂಬಾ ಜನ ಸ್ವಾಮಿಗಳು ಮಾಲೆ ಹಾಕ್ತಾರೆ. ಈ ವಿಡಿಯೋದಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾದ್ರೂ ತಪ್ಪಾಗಿದ್ದಲ್ಲಿ ನನ್ನನ್ನು ಕ್ಷಮಿಸಬೇಡಿ. ಒಂದಿನ ಶನಿದೇವ ಅಯ್ಯಪ್ಪ ಸ್ವಾಮಿ ಭಕ್ತರನ್ನ ಪೀಡಿಸ್ತಾ ಇರ್ತಾರೆ. ಆಗ ಅಯ್ಯಪ್ಪ ಸ್ವಾಮಿ ಶನಿದೇವನನ್ನ ಅಡ್ಡಗಟ್ಟಿ ಯಾಕೆ ನನ್ನ ಭಕ್ತರನ್ನ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಶನೇಶ್ವರ ಸ್ವಾಮಿ ಉತ್ತರಿಸ್ತಾರೆ, ನಾನು ಒಂದು ಜೀವಿಗೆ 7.5 ವರ್ಷ ಪೀಡಿಸ್ತೀನಿ. ಅವರ ಕರ್ಮಗಳ ಪಾಪಗಳ ಅನುಸಾರ ಅವರಿಗೆ ಶಿಕ್ಷೆಯನ್ನು ಕೊಡ್ತೀನಿ. ಅದು ಯಾರೇ ಆದರೂ ಸರಿ, ಅದು ನನ್ನ ಧರ್ಮ ಅಂತ ಹೇಳ್ತಾರೆ. ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ, ಸರಿ, ನೀವು ಕೊಡೋ ಶಿಕ್ಷೆನ ನನಗೆ ಹೇಳಿ, ನಾನು ನನ್ನ ಭಕ್ತರಿಗೆ 1 ಮಂಡಲ ಅಂದರೆ 48 ದಿನಗಳ ದೀಕ್ಷೆಯಲ್ಲಿದ್ದಾಗೆ ಆ ಶಿಕ್ಷೆಗಳನ್ನೆಲ್ಲ ನಾನು ಅವರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ನಾನು ಕೊಡೋ ಕಷ್ಟಗಳು, ದಂಡನೆಗಳು ಒಂದೇ ಮಂಡಲದಲ್ಲಿ ಕೊಡೋಕೆ ಹೇಗೆ ಸಾಧ್ಯ ಅಂತ ಶನೇಶ್ವರ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಕೇಳಿದಾಗ ಅದಕ್ಕೆ ಮಣಿಕಂಠ ಸ್ವಾಮಿ ಉತ್ತರಿಸ್ತಾರೆ, ನನ್ನ ಭಕ್ತರು ನೆಲದ ಮೇಲೆ ಮಲಗ್ತಾರೆ, ನಿಷ್ಠೆಯ ಬ್ರಹ್ಮಚಾರ್ಯವನ್ನ ಪಾಲನೆ ಮಾಡ್ತಾರೆ, ಮಾಂಸಾಹಾರವನ್ನ ಬಿಡ್ತಾರೆ ಮತ್ತು ಧೂಮಪಾನವನ್ನು ಬಿಡ್ತಾರೆ, ನಿಮಗೆ ಇಷ್ಟವಾಗಿರುವ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ, ಕಾಡುಗಳಲ್ಲಿ ಬೆಟ್ಟ ಹತ್ಕೊಂಡು ಕಲ್ಲು ಮುಳ್ಳುಗಳ ಮೇಲೆ ನಡ್ಕೊಂಡು ನನ್ನ ಕ್ಷೇತ್ರಕ್ಕೆ ಬರ್ತಾರೆ, ಕಾಮ ಕ್ರೋಧ ಮದ ಮಾತ್ಸರ್ಯವನ್ನೆಲ್ಲ ಬಿಟ್ಟು ಈ 48 ದಿನಗಳ ಮಂಡಲ ಕಾಲವನ್ನ ನಿಷ್ಠೆಯಿಂದ ಪಾಲಿಸ್ತಾರೆ. ಈ ಶಿಕ್ಷೆಯನ್ನೆಲ್ಲ ಅನುಭವಿಸಿ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ದರ್ಶನವನ್ನು ಪಡೆಯುವಂತ ನನ್ನ ಭಕ್ತರಿಗೆ ಶನಿ ಪೀಡೆಯಿಂದ ಮುಕ್ತಿ ಕೊಡಿ ಎಂದು ಶನೇಶ್ವರ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿ ಕೇಳ್ತಾರೆ. ಕೆಲ ಶನಿದೇವ ಒಪ್ಕೊಳ್ತಾರೆ. ಈ ಒಂದು ಕಥೆ ತಿಳ್ಕೊಂಡವರಿಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಯಾಕೆ ಕಪ್ಪು ಬಟ್ಟೆನೇ ಮಾಲೆ ಹಾಕ್ತಾರೆ ಅಂತ, ಹಾಗೆ 48 ದಿನಗಳ ಕಾಲ ಯಾಕೆ ವ್ರತ ಮಾಡ್ತಾರೆ ಅಂತ, ಎಷ್ಟೋ ಜನರಿಗೆ ಶನಿ ಕಾಟ ಇರುತ್ತೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದ್ರಿಂದ ಅದರಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ನಮ್ಮ ಕಣ್ಣೆದುರಿಗೆ ಕುದಿಯ ಎಣ್ಣೆಗೆ ಕೈ ಹಾಕಿ ಅಪ್ಪನ ಸೇವೆ ಮಾಡಿದ್ರು. ಅವರ ಭಕ್ತಿ ಎಂಥದ್ದು ಅಂತ ನೀವೇ ನೋಡ್ಬೋದು. ಈ ಸನ್ನಿಧಿಯಲ್ಲಿ 18 ವರ್ಷ ಆಯಿತು. ಈ ವರ್ಷಕ್ಕೆ 18 ವರ್ಷದಿಂದ ಈ ಸನ್ನಿಧಿಯಲ್ಲಿ ಮಾಲೆ ಹಾಕ್ತಾ ಇದ್ದಾರೆ. ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ತುಂಬಾನೇ ಚಳಿ ಇರುತ್ತೆ. ಏನೋ ಗೊತ್ತಿಲ್ಲ, ನಾವು ಆ ಸನ್ನಿಧಿ ಒಳಗೆ ಕಾಲಿಟ್ಟ ತಕ್ಷಣ ಚಳಿ ಅಂತ ಏನು ಅನ್ಸೋದೇ ಇಲ್ಲ. ವರ್ಷದಿಂದ ವರ್ಷಕ್ಕೆ ಗ್ರ್ಯಾಂಡ್ ಆಗಿ ಮಾಡ್ತಾನೆ ಇದ್ದಾರೆ ಪೂಜೆನ. ನಾನಂತೂ ಈ ಸಲ ಕೆಂಡ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಾದು ಕೂತ್ಕೊಂಡೆ. ಕೆಂಡ ಹಾಯೋದು ಸ್ವಲ್ಪ ತಡವಾಯಿತು. 12:45 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ತಪ್ಪನ್ನು ಮನ್ನಿಸಿ ರಕ್ಷಿಸಿ ಯಾವುದೇ ಕಷ್ಟ ನೋವುಗಳು ಬರದಂತೆ ಕಾಪಾಡುವವರು ಈ ಅಯ್ಯಪ್ಪ ಸ್ವಾಮಿ. ಈ ಎಲ್ಲ ಅಯ್ಯಪ್ಪ ಸ್ವಾಮಿಗಳಿಗೆ ಬಯಸೋದು ಒಂದೇ, ಹೋಗಿ ಕ್ಷೇಮವಾಗಿ ಬರಲಿ ಅಂತ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ನಮ್ಮ ಮನೆ ಮಗಳು ಅಂದ್ಕೊಂಡು ಇವತ್ತಿನ ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.